ಇಲ್ಲ ಕಣಣ್ಣ, ಇದು ಟಮಹಾ ಅನ್ನೋ ಒಂದು ಪ್ಲೇಸ್ನಲ್ಲಿ ನಡೆಯುವಂಥ ಎಕೋ ಕತೆ. ಈ ಸೀರೀಸ್ ಬಂದಾಗ ಇದ್ರ ಎಪಿಸೋಡ್ಗಳನ್ನು ಬಿಂಜ್ ವಾಚ್ ಮಾಡೋದಕ್ಕೇ ನನ್ನ ಹತ್ರ ಟೈಮ್ ಇರಲಿಲ್ಲ. ಅಂಥದ್ರಲ್ಲಿ ಇನ್ನೇನು ವೀಡಿಯೋ ಮಾಡ್ಬಿಟ್ಟು ಹಾಕ್ಲಿ, ಅಂಥದ್ರಲ್ಲೂ ಒಂದೊಂದೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತಂತೇಳ್ಬಿಟ್ಟು ಅನ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಈಗ ಸ್ವಲ್ಪ ಆರಾಮಾಗಿದ್ದೀನಿ, ಹಂಗಾಗಿ ಬ್ಯಾಲೆನ್ಸ್ ಉಳಿಸ್ಕೊಂಡಿರೋ ಅಂತ ಈ ಸೀರೀಸ್ನ ಕತೆ ಜೊತೆಗೆ ಕಣ್ತಪ್ಪಿ ಹೋದ ಅಂಶಗಳು, ಮೂವಿ ಈಸ್ಟರ್ ಎಗ್ ಆ್ಯಂಡ್ ಬ್ರೇಕ್ ಡೌನ್ ವೀಡಿಯೋಸ್ಗಳನ್ನು ಕೂಡ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಎಕೋ ಅನ್ನೋ ಈ ಒಕ್ಕನ ಕತೆ ವಿಚಾರಕ್ಕೆ ಬರೋದಾದರೆ, ಮಾಯಾ ಲೋಪೆಸ್ ಯಾವ ಥರ ಎಕೋ ಆದ್ಲು ಅನ್ನೋ ಆರಿಜಿನ್ ಸ್ಟೋರಿಯ ಜೊತೆಗೆ ಇಲ್ಲಿ ನೇಟಿವ್ ಅಮೇರಿಕನ್ಸ್ಗಳಾಗಿರುವಂತಹ ಚಾಕ್ಟೋ ಅನ್ನೋ ಒಂದು ಟ್ರೈಬಲ್ ಜನಗಳ ಸಂಸ್ಕೃತಿಯನ್ನು ತೋರಿಸ್ತಾ ಪ್ರೆಸೆಂಟ್ MCUನಲ್ಲಿ ಈ ಸ್ಟೋರಿ ಯಾವ ಥರ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಇನ್ನು ಈ ಕತೆ ನಿಮಗೆ ಅರ್ಥ ಆಗಬೇಕು ಅಂತಂತೇಳಿದ್ರೆ ನೀವು ಸ್ವಲ್ಪ ಈ ಚಾಕ್ಟೋ ಜನಾಂಗದವರ ಮೈಥಾಲಜಿ ಮತ್ತು ನಂಬಿಕೆಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಇವರ ಪ್ರಕಾರ ಇವರ ಪೂರ್ವಜರು ಮಣ್ಣಿನಿಂದ ಎದ್ದು ಬಂದಿರುವಂಥ ಮಣ್ಣಿನ ಮಕ್ಕಳು. ಅದನ್ನೇ ಮೊದಲನೇ ಎಪಿಸೋಡ್ನಲ್ಲಿ ತೋರಿಸಿದ್ದಾರೆ. ಮೊದಲು ಇವರೆಲ್ಲರೂ ಕೂಡ ಗುಹೆ ಒಳಗಡೆ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿರುವಂಥ ವಾಟರು ಇವ್ರಿಗೆ ಒಂದು ಎನರ್ಜಿಯನ್ನು ಕೊಡ್ತಾ ಇರುತ್ತೆ. ಆದರೆ ಯಾವಾಗ ಆ ಭೂಮಿ ಕುಸಿದು ಅವ್ರ ಮೇಲೆ ಬಿದ್ದುಬಿಡುತ್ತೋ ಅವರೆಲ್ಲರೂ ರಿಯಲ್ ವರ್ಲ್ಡ್ಗೆ ಬಂದ್ಬಿಡ್ತಾರೆ. ಈ ಜನಗಳನ್ನು ಅಲ್ಲಿ ನೇಟಿವ್ ಅಮೇರಿಕನ್ಸ್ ಅಥವಾ ಅಮೇರಿಕನ್ ಇಂಡಿಯನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕಪ್ಪ ಅಂತಂತೇಳಿದ್ರೆ, ಅಮೇರಿಗೂ ವೆಸ್ಪುಚ್ಚಿ ಇಂಡಿಯಾನ ಹುಡುಕ್ಬೇಕು ಅಂತಂತೇಳಿ ಅಡಗ್ ತಗೊಂಡೋಗಿ ಅಮೇರಿಕಾನ ಕಂಡಿಡಿದ್ನಲ್ಲ, ಅವಾಗ ಫಸ್ಟ್ ಮೀಟ್ ಆಗಿದ್ದು ಇದೇ ಬುಡಕಟ್ಟು ಜನಾಂಗದವ್ರನ್ನಂತೆ. ಹಂಗಾಗಿ ಮತ್ತು ಈ ಜನಗಳ ನಂಬಿಕೆ ಏನಪ್ಪ ಅಂತಂತೇಳಿದ್ರೆ, ಇವರು ಕಷ್ಟ ಕಾಲದಲ್ಲಿ ಇದ್ದಾಗ ಅವ್ರ ಲೀಡರ್ಸ್ಗಳು ಅವ್ರನ್ನ ಬಂದು ಕಾಪಾಡ್ತಾ ಇರ್ತಾರೆ ಅಂತನ್ನೋದು. ಅದಕ್ಕೆ ಎಕ್ಸಾಂಪಲ್ ಆಗಿ ಈ ಒಂದು ಸೀರೀಸ್ನಲ್ಲಿ ಅವರ ಮೊದಲನೇ ಲೀಡರ್ ಆಗಿರುವಂತಹ ಚಾಫಾ, ಅದೇ ರೀತಿ ಲೋವಾಕ್, ಟುಕ್ಲೋ ಇವರೆಲ್ಲರನ್ನೂ ತೋರಿಸಿದ್ದಾರೆ. ಇವ್ರುಗಳ ಕೈಯಲ್ಲಿ ಒಂದು ರೀತಿ ಎನರ್ಜಿ ಸೆನ್ಸ್ ಆಗ್ತಾ ಇರುತ್ತೆ. ಅದು ನೆಕ್ಸ್ಟ್ ಜನ್ರೇಷನ್ಗಳಿಗೆ ಬರ್ತಾ ಇರುತ್ತೆ ಕೂಡ. ಅದಕ್ಕೆ ಎಕ್ಸಾಂಪಲ್ ಆಗಿ ಮಾಯಾಳ ಅಜ್ಜಿ ಚೂಲಾ ಅವಳ ಮಗಳಾಗಿರುವಂತಹ ಟಾಲೋವಾ ಲೋಪೆಸ್ಗೆ ಜನ್ಮ ಕೊಡ್ತಿರುವಾಗ ಈ ಪವರು ಸೆನ್ಸ್ ಆಗಿರುತ್ತೆ. ಅದೇ ಥರ ಟಾಲೋವಾ ಲೋಪೆಸ್ ಮಾಯಾ ಹರ್ಟ್ ಮಾಡಿರುವಂಥ ಒಂದು ಪಕ್ಷಿಗೆ ಹೀಲ್ ಮಾಡುವಾಗ ಈ ಪವರ್ನ ಯೂಸ್ ಮಾಡಿರ್ತಾಳೆ. ಹಂಗಾಗಿ ಇಂಥ ಕಂತೆ ಪುರಾಣ ಎಲ್ಲ ಮಾಯಾಗೂ ಕೂಡ ಗೊತ್ತಿರುತ್ತೆ. ಆದರೆ ಅವಳ ಲೈಫ್ ಸ್ಟೈಲು ರೌಡಿ ರಂಗಮ್ಮನ ಥರ ಚೇಂಜ್ ಆಗಿ ಹೋಗ್ಬಿಟ್ಟಿರುತ್ತೆ. ಹಂಗಾಗಿ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅವಳಿಗೆ ಟೈಮೇ ಇರೋದಿಲ್ಲ. ಅದೂ ಅಲ್ಲದೆ ಅವಳ ಹುಟ್ಟೂರಾಗಿರುವಂತಹ ಟಮಹಾನ ಬಿಟ್ಟು ನ್ಯೂಯಾರ್ಕ್ನಲ್ಲಿ ಬದುಕ್ತಾ ಇರ್ತಾಳಲ್ಲ, ಹಂಗಾಗಿ ಇದ್ರ ವ್ಯಾಲ್ಯೂ ಎಲ್ಲ ಗೊತ್ತಿರಲ್ಲ. ಓಕೆ, ಅವಳು ಯಾಕೆ ಹೆಂಗೆ ನ್ಯೂಯಾರ್ಕಿಗೆ ಬಂದ್ಬಿಟ್ಟು ರೌಡಿ ಆದ್ಲು ಅಂತಂತೆಲ್ಲ ಈ ಸೀರೀಸ್ನಲ್ಲಿ ತೋರಿಸಿದ್ದಾರೆ. ಕಾರಣ ಏನಪ್ಪ ಅಂತಂತೇಳಿದ್ರೆ ತುಂಬ ಸಿಂಪಲ್ಲು. ಅವರಪ್ಪ ವಿಲಿಯಂ ಲೋಪೋಸ್ ಒಬ್ಬ ರೌಡಿ. ಕಿಂಗ್ ಪಿನ್ ಜೊತೆ ಎಲ್ಲ ಅವನಿಗೆ ಕಾಂಟ್ಯಾಕ್ಟಲ್ಲಿ ಇರುತ್ತೆ. ಹಂಗಾಗಿ ಬೇರೆ ಬೇರೆ ಗ್ಯಾಂಗ್ಗಳ ಜೊತೆ ಅವನಿಗೆ ಒಡೆದಾಟ ಬಡದಾಟ ಎಲ್ಲ ಕಾಮನ್ ಆಗೋಗ್ಬಿಟ್ಟಿರುತ್ತೆ. ಇದೇ ಸೈಡ್ಗೆ ಯಾವುದೋ ಒಂದು ಗ್ಯಾಂಗ್ನವರು ಮಾಯಾ ಮತ್ತೆ ಅವರಮ್ಮ ಟ್ರಾವೆಲ್ ಮಾಡ್ತಿರುವಾಗ ಆಕ್ಸಿಡೆಂಟ್ ಮಾಡಿಬಿಟ್ಟು ಅವರಮ್ಮ ತೀರ್ಕೊಳ್ಳೋ ರೀತಿ ಮಾಡಿಬಿಡ್ತಾರೆ. ಅವಾಗಲೇ ಮಾಯಾ ಅವಳ ಕಾಲನ್ನು ಕೂಡ ಕಳ್ಕೊಳ್ತಾರೆ. ಇದಕ್ಕೆಲ್ಲ ಕಾರಣ ಅವರಪ್ಪ ವಿಲಿಯಂ ಮಾಡ್ಕೊಳ್ಳೋ ಅಂಥ ಜಗಳ. ಇನ್ಮುಂದೆ ಇದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಂತಂತೇಳಿ ಚೂಲಾ ಅವನ ಜೊತೆ ರಿಲೇಶನ್ಶಿಪ್ಪನ್ನೇ ಕಟ್ ಮಾಡಿಬಿಡ್ತಾಳೆ. ಹಂಗಾಗಿ ಮಾಯಾಗೆ ತುಂಬ ಇಷ್ಟ ಆಗಿರುವಂಥ ಅವರ ಅಜ್ಜಿ, ಅವಳ ಕಸಿನ್ ಬೋನಿ ಇವ್ರನ್ನೆಲ್ಲ ಬಿಟ್ಟು ಅವ್ರ ಅಪ್ಪನ ಜೊತೆ ನ್ಯೂಯಾರ್ಕ್ಗೆ ಬರಬೇಕಾಗಿ ಬರುತ್ತೆ. ಅವಾಗಿಂದಾನೇ ಮಾಯಾಗೆ ಕಿಂಗ್ ಪಿನ್ ತುಂಬಾನೇ ಕ್ಲೋಸ್. ಚಿಕ್ಕ ವಯಸ್ಸಿಂದಾನೇ ಇವನ್ ಸವಾಸ ಮಾಡಿರೋದ್ರಿಂದ ಅವಳೀಗ ರೌಡಿ ರಂಗಮ್ಮ ಆಗಿರೋದು. ಅದಕ್ಕೆ ಎಕ್ಸಾಂಪಲ್ ಆಗಿ ಆ ಐಸ್ ಕ್ಯಾಂಡಿ ಮಾರೋನ್ಗೆ ಕಿಂಗ್ ಪಿನ್ ಬ್ರೂಟಲ್ ಆಗಿ ಹೊಡೆದಾಗ ಮಾಯಾ ತಲೆ ಕೆಡಿಸ್ಕೊಳ್ಳದೆ ಅವ್ನು ಮಾಡಿದ್ದೆ ಕರೆಕ್ಟು ಅನ್ನೋ ರೀತಿ ಬಿಹೇವ್ ಮಾಡ್ತಾಳೆ. ಈ ಸವಾಸ ದೋಷ ಅನ್ನೋದಕ್ಕೆ ಈ ಸೀನೇ ಸಾಕ್ಷಿ. ಓಕೆ, ಹಿಂಗೆ ಬೆಳೆದು ದೊಡ್ಡವಳಾಗ್ತಾಳೆ. ಅದಾದ್ಮೇಲೆ ಅವರಪ್ಪ ರೋನಿನ್ ಕೈಗೆ ಸಿಗಾಕೊಂಡು ಸತ್ತೋಗ್ತಾನೆ. ರೋನಿನ್ ಬೇರೆ ಯಾರೋ ಅಲ್ಲ, ಕ್ಲಿಂಟ್ ಬರ್ಟನ್ ಅಂತ ತಿಳ್ಕೊಂಡ್ಬಿಟ್ಟು ಅವನ ಮೇಲೆ ಅಟ್ಯಾಕ್ ಮಾಡಿದಾಗ ಅವಳಿಗೆ ಗೊತ್ತಾಗುತ್ತೆ ಇದಕ್ಕೆಲ್ಲ ಕಿಂಗ್ ಪಿನ್ನೇ ಕಾರಣ ಅಂತಂತೇಳಿ. ಅವ್ನು ಮಾಡಿರೋ ಅಸಡ್ಡೆಯಿಂದ ಅವರಪ್ಪ ಸತ್ತಿದ್ದು. ಅವನು ಕಾಪಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಗ್ಯಾಂಗ್ನ ಮೆಂಬರ್ಸ್ಗಳನ್ನ ಬಲಿಪಶು ಮಾಡ್ತಾ ಇರ್ತಾನೆ. ಅದೇ ಥರ ಅವನ ಗ್ರಾಚಾರಕ್ಕೆ ಅವತ್ತು ಆ ಟ್ರ್ಯಾಕ್ ಸೂಟ್ ಗ್ಯಾಂಗ್ ಲೀಡರ್ ಆಗಿರುವಂಥ ವಿಲಿಯಂ ಲೋಪೋಸ್ ಬಲಿಯಾಗಿರ್ತಾನೆ. ಈ ಸತ್ಯ ಮಾಯಾಗೆ ಗೊತ್ತಾದ್ಮೇಲೆ ಅವಳು ಕಿಂಗ್ ಪಿನ್ ಮೇಲೆ ಅಟ್ಯಾಕ್ ಮಾಡಿ ಅವನಿಗೆ ಶೂಟ್ ಮಾಡಿ ನ್ಯೂಯಾರ್ಕಿಂದ ತಪ್ಪಿಸ್ಕೊಂಡು ಓಡೋಗ್ತಾಳೆ. ಅಂದರೆ ಅವಳ ಹುಟ್ಟೂರು ಟಮಹಾಗೆ ವಾಪಸ್ ಬರ್ತಾಳೆ. ಅಲ್ಲಿ ಅವಳ ರಿಲೇಟಿವ್ಸು, ಅವ್ರ ಅಜ್ಜಿ, ಕಸಿನ್ನು ಎಲ್ಲರೂ ಇರ್ತಾರೆ. ಅಲ್ಲಿಗೆ ಬಂದ ತಕ್ಷಣವೇ ಹೆನ್ರಿ ಹೆಲ್ಪ್ ಕೇಳಿ ಕಿಂಗ್ ಪಿನ್ ಸಾಮ್ರಾಜ್ಯನ ಒಂದೊಂದಾಗೆ ಮುಳುಗಿಸ್ತಾ ಬರಬೇಕು, ಅದಕ್ಕೆ ನೀನು ಹೆಲ್ಪ್ ಮಾಡು ಅಂತಂತೆಲ್ಲ ಕೇಳ್ತಾಳೆ. ಆದರೆ ಅವನು ಒಪ್ಕೊಳ್ಳೋದಿಲ್ಲ. ಆದರೆ ಅವಳೊಬ್ಬಳೇ ಓನ್ ರಿಸ್ಕನ್ನು ತಗೊಳ್ತಾಳೆ. ಅವಳ ಕಸಿನ್ ಬ್ರದರ್ ಬಿಸ್ಕೆಟ್ ಅಂತ ಒಬ್ಬ ಇರ್ತಾನೆ, ಅವನ ಹೆಲ್ಪನ್ನು ಕೂಡ ತಗೊಂಡು ಕಿಂಗ್ ಪಿನ್ ಚೇಲ ಒಬ್ಬ ಇರ್ತಾನೆ ಝೆನ್ ಅಂತಂತೇಳಿ, ಅವನಿಗೆ ಸೇರಬೇಕಾಗಿರೋಂಥ ಒಂದು ಟ್ರೈನ್ ಕಂಟೈನರ್ಗೆ ಬಾಂಬನ್ನು ಇಟ್ಟು ಅವ್ನ ವೇರೋಸನ್ನ ಉಡಾಯಿಸ್ತಾಳೆ. ಆ ಟ್ರೈನ್ ಚೇಸಿಂಗ್ ಸೀನ್ ತುಂಬ ಚೆನ್ನಾಗಿದೆ. ಜೊತೆಗೆ ಅದೇ ಸೀನ್ನಲ್ಲಿ ಅವಳ ಆನ್ಸೆಸ್ಟರ್ ಪವರು ಅವಳಿಗೂ ಕೂಡ ಬಂದಿರೋದು ಅವಳಿಗೆ ಫಸ್ಟ್ ಟೈಮ್ ಗೊತ್ತಾಗುತ್ತೆ. ಇನ್ನು ಈ ಸಾಹಸನ ಮಾಡುವಾಗ ಅವಳ ಆರ್ಟಿಫಿಷಿಯಲ್ ಲೆಗ್ಗನ್ನು ಕೂಡ ಕಳ್ಕೊಂಡ್ಬಿಡ್ತಾಳೆ. ಅವಾಗ ಟೆಂಪ್ರವರಿಯಾಗಿ ಅವ್ರ ತಾತ ಸ್ಕಲ್ಲಿ ಒಂದು ಲೆಗ್ಗನ್ನು ಅವಳಿಗೆ ರೆಡಿ ಮಾಡ್ಬಿಟ್ಟು ಕೊಡ್ತಾನೆ. ಇನ್ನು ಇವಳು ಮಾಡಿರೋ ಘನಕಾರ್ಯದಿಂದ ಎಂದ್ರಿಗೆ ತುಂಬ ಕೋಪ ಬರುತ್ತೆ. ಜೊತೆಗೆ ಅವಳ ಬಿಸ್ಕೆಟ್ ಬ್ರದರಿಂದ ಅವಳು ಟಮಹಾಗೆ ಬಂದಿರೋ ವಿಚಾರ ಬೋನಿ ಮತ್ತೆ ಚೂಲಾಗೂ ಗೊತ್ತಾಗುತ್ತೆ. ಬೋನಿ ಮಾಯಾನ ಮೀಟ್ ಆಗಬೇಕು ಅಂತಂತೇಳಿ ಬರ್ತಾಳೆ. ಆದರೆ ಅಷ್ಟೊತ್ತಿಗಾಗಲೇ
ಝೇನ್ ಮಾಡಿರೋ ಟ್ರ್ಯಾಪ್ಗೆ ಅವರು 3 ಜನನೂ ಸಿಗಾಕೊಂಡ್ಬಿಡ್ತಾರೆ. ಮಾಯಾ ಅವಳ ಹತ್ರ ಇರೋ ಫೈಟಿಂಗ್ ಸ್ಕಿಲ್ಲನ್ನು ಬಳಸ್ಬಿಟ್ಟು ಒಬ್ಬೊಬ್ಬರನ್ನೇ ಬೆಂಡೆತ್ತಾ ಇರ್ತಾಳೆ. ಆದರೆ ಝೇನ್ ಬೋನಿನ ಹಿಡ್ಕೊಂಡ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನೇ ಕಟ್ಟಾಕ್ಬಿಡ್ತಾನೆ. ಇನ್ನೇನು ಮಾಯಾ ಕತೆನ ಮುಗಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಕಿಂಗ್ ಪಿನ್ ಅವನಿಗೆ ಫೋನ್ ಮಾಡಿ ಮುಚ್ಕಂಡಲ್ಲಿಂದ ಜಾಗ ಖಾಲಿ ಮಾಡು ಅಂತಂತೇಳಿ ಅವನಿಗೆ ಎದುರಿಸ್ಬಿಡ್ತಾನೆ. ಓಕೆ, ಇನ್ನೇನು ಗ್ರಾಚಾರ ತೊಲಗ್ತು ಅಂತಂತೇಳ್ಬಿಟ್ಟು ಮಾಯಾ ಅವಳ ಮನೆಗೆ ವಾಪಸ್ ಹೋಗ್ತಾಳೆ. ಆದರೆ ಅಲ್ಲಿಗಾಗಲೇ ಕಿಂಗ್ ಪಿನ್ ಬಂದಿರ್ತಾನೆ. ಅವನಿಗೆ ಮಾಯಾ ಶೂಟ್ ಮಾಡಿದ್ರು ಕೂಡ ಏನೂ ಆಗಿರೋದಿಲ್ಲ, ಕಣ್ಣಿಗೆ ಏಟಾಗಿರುತ್ತೆ ಅಷ್ಟೇ. ಮೊದಲೇ ಯಾರೋ ಅಣ್ಣ ಕಿಂಗ್ ಪಿನ್ನು, ಬುಲೆಟ್ ಎಲ್ಲ ಬರೀ ಗುಂಡು ಪಿನ್ ಇದ್ದಂಗೆ ಅವನಿಗೆ. ಹಂಗಾಗಿ ಅವನೇನು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನೀನು ನಂತಾರನೇ ಅಲ್ವಾ, ಹಂಗಾಗಿ ನಿನ್ಗೇನನ್ಸಿತ್ತೋ ಅದನ್ನೇ ಮಾಡಿದೀಯಾ, ಇದರಲ್ಲಿ ನಿಂದೇನು ತಪ್ಪಿಲ್ಲ ಬಿಡು, ನನ್ನ ಜೊತೆ ನ್ಯೂಯಾರ್ಕ್ಗೆ ಬಾ, ನನ್ನ ಎಂಪೈರ್ನೆಲ್ಲ ನಿನಗೆ ಕೊಟ್ಬಿಡ್ತೀನಿ, ಇನ್ನು ಮುಂದೆ ನೀನೇ ಅದನ್ನು ರೂಲ್ ಮಾಡಬೇಕು ಅಂತಂತೆಲ್ಲ ಅವಳಿಗೆ ಹೇಳ್ತಾನೆ. ಈ ಪರಿಸ್ಥಿತಿನಲ್ಲಿ ಅವಳಿಗೆ ಏನು ಡಿಸಿಷನ್ ತಗೋಬೇಕು ಅಂತಂತೇಳಿ ಗೊತ್ತಾಗಲ್ಲ. ಹಂಗಾಗಿ ಎಂದ್ರಿ ಹತ್ರ ಬಂದ್ಬಿಟ್ಟು ಮಾತಾಡ್ತಾಳೆ. ಅವಾಗ ಅವಳಿಗೆ ಗೊತ್ತಾಗುತ್ತೆ ಕಿಂಗ್ ಪಿನ್ ಯಾವಾಗ ಬೇಕಾದರೂ ಉಲ್ಟಾ ಹೊಡಿತಾನೆ ಅಂತಂತೇಳಿ. ಯಾಕಂತೇಳಿದ್ರೆ ಇದೇ ಥರ ಅವರಪ್ಪ ವಿಲಿಯಮ್ಸ್ ಸತ್ತಾಗ ಎಂದ್ರಿನೂ ಅವನನ್ನು ನಂಬಕ್ಕಾಗದೆ ಅವನ ಸವಾಸ ಬಿಟ್ಬಿಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದರೆ ಅವನು ಎಂದ್ರಿನ ಎದುರಿಸ್ಬಿಟ್ಟು ಅವನ ವ್ಯವಹಾರನೆಲ್ಲ ನೋಡ್ಕೊಳ್ಳೋದಕ್ಕೆ ವಾಪಸ್ ಟಮಹಾಗೆ ಕಳಿಸಿರ್ತಾನೆ. ಇದನ್ನೆಲ್ಲ ಅವಳಿಗೆ ಹೇಳ್ತಿರುವಾಗ್ಲೇನೆ ಅವಳಿಗೆ ಅವಳ ಆನ್ಸೆಸ್ಟರ್ಸ್ಗಳೆಲ್ಲ ಕಣ್ಮುಂದೆ ಕಾಣಿಸ್ತಾ ಹೋಗ್ತಾರೆ. ಅರೆ ಹಿಂಗ್ಯಾಕೆ ಆಗ್ತದೆ, ಏನಿದು ಕತೆ ಅಂತಂತೇಳಿ ಅವ್ರ ಅಜ್ಜಿ ಹತ್ರ ಹೋಗ್ಬಿಟ್ಟು ವಿಚಾರಿಸೋಣ ಅಂತಂತ ಹೋದಾಗ ಅವಳು ಎಲ್ಲ ವಿಷಯನೂ ಹೇಳ್ತಾಳೆ. ನಮ್ಗೇನಾದ್ರೂ ಕಷ್ಟ ಬಂದಾಗ ಈ ಥರ ನಮ್ಮ ಪೂರ್ವಜರು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾರೆ, ಮತ್ತೆ ಆ ಕಷ್ಟನ ಎದುರಿಸೋದಕ್ಕೆ ಅವರಿಂದ ನಮಗೆ ಶಕ್ತಿನೂ ಕೂಡ ಸಿಗುತ್ತೆ, ಅದು ತರಂಗಗಳ ಥರ ನಮಗೆ ಅರ್ದು ಬರುತ್ತೆ ಅಂತಂತೆಲ್ಲ ಹೇಳ್ತಾಳೆ. ಆ್ಯಂಡ್ ಇದೇ ಥರದ ಒಂದು ಎಕ್ಸ್ಪೀರಿಯನ್ಸು ಅವಳಿಗೂ ಕೂಡ ಆಗಿರುತ್ತೆ. ಅದು ಅವರಮ್ಮ ಹುಟ್ಟುವಾಗ. ಮತ್ತೆ ಮಾಯಾನ ನೋಡಿದಾಗೆಲ್ಲ ಅವಳ ಮಗಳು ಟಾಲೋವನೇ ಅವಳಿಗೆ ನೆನಪಿಗೆ ಬರ್ತಾ ಇರ್ತಾಳೆ. ಅದನ್ನ ಮರೆಯೋದಿಕ್ಕಾಗ್ದೇನೆ ಅವಳು ಮಾಯಾನ ದೂರ ಇಟ್ಟಿರ್ತಾಳೆ ಇಷ್ಟು ದಿನ. ಇದನ್ನೆಲ್ಲ ಕೇಳಿಸ್ಕೊಂಡು ಮಾಯಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾಳೆ. ಇದೇನೋ ಸಿಲ್ಲಿ ರೀಸನ್ ಹೇಳ್ಬಿಟ್ಟು ನಮ್ಮನ್ನ ದೂರ ಇಟ್ಟಿದ್ರಲ್ಲ ಅಂತ. ಇದೇ ಕೋಪನ ತಗೊಂಡೋಗಿ ಕಿಂಗ್ ಪಿನ್ ಮೇಲೆ ತೀರಿಸ್ಕೊಳ್ಳೋದಕ್ಕೆ ಗನ್ ಹಿಡ್ಕೊಂಡು ಹೊರಟಿರ್ತಾಳೆ, ಅವನನ್ನ ಡಮ್ಮಣಿಸ್ಬಿಡ್ಬೇಕು ಅಂತ. ಅವಾಗ ಅವನ ಚೈಲ್ಡ್ಹುಡ್ ಟ್ರಾಮಾನೆಲ್ಲ ಹೇಳ್ತಾನೆ. ನೀನು ನಂತರನೇ ಆಗಬೇಕು ಅಂತ ಅನ್ಕೊಂಡಿದ್ಯಾ, ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನಮ್ಮ ಅಮ್ಮನಿಗೆ ಹೊಡೆದ್ಬಿಟ್ಟು ಭಾಳ ದೊಡ್ಡ ಗಂಡಸ್ ಥರ ಬಿಲ್ಡಪ್ ಕೊಡ್ತಾ ಇದ್ದ, ನಾನು ನೋಡುವಷ್ಟು ದಿನ ನೋಡ್ಬಿಟ್ಟು ನಮ್ಮ ಅಪ್ಪನ ತಲೆಗೆ ಸುತ್ಕೇಲಿ ಹೊಡೆದ್ಬಿಟ್ಟು ಕೊಂದಾಕ್ದೆ ಅಂತಂತೇಳಿ. ಈಗ ನಿನಗೂ ನನ್ನನ್ನು ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ ಅಂತಂತೇಳಿದ್ರೆ ಅದೇ ಸುತ್ಕೇಲಿ ನನ್ನನ್ನು ನೋಡಿದ್ಬಿಟ್ಟು ಸಾಯಿಸ್ಬಿಡು ಅಂತಂತೇಳಿ ಹೇಳ್ಬಿಡ್ತಾನೆ. ಆದರೆ ಇಲ್ಲಿ ಮಾಯಾಗೆ ಯಾರನ್ನೂ ಸಾಯಿಸೋ ಉದ್ದೇಶ ಇರಲ್ಲ, ಸುಮ್ಮನೆ ಅಲ್ಲಿಂದ ಹೊರಟ್ಬಿಡ್ತಾಳೆ. ಇಲ್ಲಿ ಕಿಂಗ್ ಪಿನ್ ಅನ್ಕೊಂಡಿರ್ತಾನೆ ಅವಳಿನೇನು ಮನ್ಸು ಬದಲಾಯಿಸಿದ್ಲು, ಅವಳನ್ನ ಕರ್ಕೊಂಡು ನ್ಯೂಯಾರ್ಕಿಗೆ ಹೋಗ್ಬಿಡೋಣ ಅಂತ. ಆದರೆ ಯಾವಾಗ ಅವಳು ಬರೋದಿಲ್ಲ ಅಂತಂತೇಳ್ಬಿಟ್ಟು ಅವನಿಗೆ ಗೊತ್ತಾಯ್ತು, ಅವಾಗ ಅವ್ರ ಅಜ್ಜಿ ಚೂಲಾ ಮತ್ತೆ ಬೋನಿ ಇಬ್ರು ಕೂಡ ಕಿಡ್ನಾಪ್ ಮಾಡ್ಬಿಡ್ತಾನೆ. ಆ್ಯಂಡ್ ಇವರಿಬ್ರು ಕಾಣಿಸ್ತಾ ಇಲ್ಲ ಅನ್ನೋ ವಿಚಾರ ಬಿಸ್ಕೆಟು ಮಾಯಾಕ್ಕೆ ತಿಳಿಸ್ತಾನೆ. ಅವಳು ಏನಾಯ್ತು ನೋಡೋಣ ಅಂತಂತೇಳಿ ಅವ್ರ ಅಜ್ಜಿ ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿ ಅವ್ರ ಅಜ್ಜಿ ಬದಲಾಗಿ ಅವ್ರ ಅಮ್ಮ ಕಾಣಿಸ್ಕೊಳ್ತಾಳೆ. ನೀನು ಫಿಸಿಕಲಿ ಮತ್ತು ಮೆಂಟಲಿ ತುಂಬ ಪೈನ್ ಮಾಡ್ಕೊಂಡಿದ್ಯಾ, ಮೊದಲು ನಿನ್ನನ್ನು ನೀನು ಹೀಲ್ ಮಾಡ್ಕೋ, ಆಮೇಲೆ ಸ್ಟ್ರಾಂಗ್ ಆಗಿ ನಿಂತು ಹೋರಾಡು, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಅವರಮ್ಮ ಭಾಳ ದೊಡ್ಡದಾಗಿ ಮೋಟಿವೇಶನ್ ಮಾಡ್ತಾಳೆ. ಆ್ಯಂಡ್ ಅದೇ ಧೈರ್ಯದಿಂದ ಅವಳು ಅವ್ರ ಅಜ್ಜಿ ಮಾಡಿರೋಂಥ ಹೊಸ ಸೂಟನ್ನು ಹಾಕ್ಕೊಂಡು ಚಾಕ್ಟ್ ಆಫ್ ಪೀಪಲ್ಗಳು ಮಾಡ್ತಾ ಇರೋಂಥ ಫೆಸ್ಟಿವಲ್ಗೆ ಬರ್ತಾಳೆ. ಅದೇ ಜಾಗದಲ್ಲಿ ಯಾವುದೋ ಒಂದು ವೇರ್ ಹೌಸ್ನಲ್ಲಿ ಕಿಂಗ್ ಪಿನ್ ಬೋನಿ ಮತ್ತು ಚೂಲಾನ ಕೂಡ ಹಾಕಿರ್ತಾನೆ. ಅದೇ ಥರ ಹೊರಗಡೆ ಝೇನ್ ಅವ್ರ ಗ್ಯಾಂಗನ್ನವ್ರನ್ನೆಲ್ಲ ಕರ್ಕೊಂಬಂದು ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇರ್ತಾನೆ. ಅದನ್ನು ಹೆನ್ರಿ ಅಬ್ಸರ್ವ್ ಮಾಡಿ ಬಿಸ್ಕೆಟ್ ಸಹಾಯದಿಂದ ಅವ್ರನ್ನೆಲ್ಲರನ್ನೂ ತಡಿತಾನೆ. ಇನ್ನು ಮಾಯಾ ಅವರ ಪೂರ್ವಜರ ಪವರ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಕಿಂಗ್ ಪಿನ್ ಸುತ್ತ ಇದ್ದಂಥ ರೌಡಿಗಳನ್ನೆಲ್ಲ ಹೊಡೆದಾಕ್ತಾಳೆ. ಮತ್ತೆ ಅದೇ ಪವರ್ನ ಯೂಸ್ ಮಾಡಿಕೊಂಡು ಅವನನ್ನು ಮೆಂಟಲಿ ಹೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಅಂದರೆ ಅವನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತಾನಲ್ಲ, ನಾನು ಮತ್ತು ನನ್ನ ಸುತ್ತಮುತ್ತ ಇರೋರೆಲ್ಲ ತುಂಬ ವೈಲೆನ್ಸಿಂದನೇ ತುಂಬಿಕೊಂಡಿದ್ದೀವಿ ಅಂತಂತೇಳಿ ಆ ಮನಸ್ಥಿತಿಯಿಂದ ಅವನನ್ನು ಆಚೆ ತಂದಿದ್ದಾಳೆ ಅಂತ ಅನಿಸುತ್ತೆ. ಇದೆಲ್ಲ ಆದಮೇಲೆ ಇದೇನಪ್ಪ ಹಿಂಗಾಗೋಯ್ತು, ಇವಳೇನು ಮಾಡಿದ್ಲು ನನಗೆ ಅನ್ನೋ ಕನ್ಫ್ಯೂಸ್ನಲ್ಲೇನೆ ಅವನು ವಾಪಸ್ ಫ್ಲೈಟ್ ಎತ್ಕೊಂಡು ನ್ಯೂಯಾರ್ಕಿಗೆ ಹೊರಟ್ಬಿಡ್ತಾನೆ. ಇನ್ನೂ ಮಾಯಾ ಅವಳ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರ್ಕೊಂಡ್ಬಿಟ್ಟು ಹ್ಯಾಪಿಯಾಗಿ ಈ ಸ್ಟೋರಿನ ಹ್ಯಾಪಿ ಎಂಡಿಂಗ್ ಮಾಡಿದ್ದಾರೆ. ಇನ್ನು ಪೋಸ್ಟ್ ಕ್ರೆಡಿಟ್ ಸೀನ್ನಲ್ಲಿ ನ್ಯೂಯಾರ್ಕ್ಗೆ ಹೊಸ ಮೇಯರ್ ಯಾರು ಅನ್ನೋದ್ರ ಡಿಸ್ಕಷನ್ ನಡೀತಾ ಇರುತ್ತೆ. ಆ ನ್ಯೂಸನ್ನು ಕಿಂಗ್ ಪಿನ್ ನೋಡ್ತಾ ಇರ್ತಾನೆ. ಮತ್ತು ಎಲ್ಲ ಥರದಿಂದನೂ ಕೂಡ ನಾವು ಟ್ರೈ ಮಾಡಬೇಕು ಅಂತಂತೇಳ್ಬಿಟ್ಟು ಅಂತ ಇರ್ತಾನೆ. ಅಂದರೆ ಅವನು ಕೂಡ ಮೇಯರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಆಯಿತು. ಇದರಿಂದ ಈ ಸೀರೀಸ್ನ ಕ್ಲೈಮ್ಯಾಕ್ಸ್ನ ನಾವು ಎರಡು ರೀತಿ ಅರ್ಥ ಮಾಡ್ಕೊಳ್ಬೋದು. ಒಂದು, ಅವನ ಮನಸ್ಸಿನಲ್ಲಿದ್ದಿರೋಂಥ ವೈಲೆನ್ಸನ್ನೆಲ್ಲ ಮಾಯಾ ಹೀಲ್ ಮಾಡಿಬಿಟ್ಟು ಅವನನ್ನು ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ಅವನು ಒಳ್ಳೆ ಮನುಷ್ಯ ಆಗಿ ಸಮಾಜ ಸೇವೆ ಎಲ್ಲ ಮಾಡಬೇಕು ಅಂತಂತೇಳ್ಬಿಟ್ಟು ಪಾಲಿಟಿಕ್ಸಿಗೆ ಇಳಿತಾ ಇದ್ದಾನೆ ಅಂತ. ಅದೆಂಗೆ ಗುರುವೇ, ಅವನು ಪಕ್ಕಾ ವಿಲನ್ನು, ಹಂಗೆಲ್ಲ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ ನೀವೇನಾದರೂ ಯೋಚನೆ ಮಾಡೋದಾದರೆ ಅದು ಒಂದು ಆ್ಯಂಗಲ್ನಲ್ಲಿ ಕರೆಕ್ಟೇನೆ. ಬದಲಾಗಿ ಮಾಯಾ ಮತ್ತು ಅವನ ನಡುವೆ ಇರೋವಂಥ ದ್ವೇಷನ ಮಾತ್ರ ಅವಳು ಹೀಲ್ ಮಾಡಿರ್ಬೋದು. ಓಕೆ, ಏನಾಗುತ್ತೆ ನೋಡೋಣ. ಅಣ್ಣ ಹೆಂಗಿದ್ರು ಡೇರ್ ಡೆವಿಲ್ ಬಾರ್ನ್ ಅಗೇನಲ್ಲಿ ಮತ್ತೆ ಬರ್ತಾನಲ್ಲ, ಅವಾಗ ಗೊತ್ತಾಗುತ್ತೆ. ಇದಿಷ್ಟು ಎಕೋ ಸೀರೀಸ್ನ ಕತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಇದನ್ನೆಲ್ಲ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.